ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಖುಷಿ ವಿಷಯ, ಇನ್ನೊಂದು ಸೆಕೆಂಡ್ ಖುಷಿ ವಿಷಯ ಹೇಳಕ್ಕೆ ಬಂದಿದ್ದೀನಿ ಆಯಿತಾ. ನಂದು ಮೊನ್ನೆ ತಾನೇ ನಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಯಿತು ಆಯಿತಾ. ಮಾನಿಟೈಸೇಷನ್ ಆಗಿ 2 ದಿನಕ್ಕೆ ನಾನು $10 ಕಂಪ್ಲೀಟ್ ಮಾಡಿದೆ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಈ ವಿಷಯ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹಾಗೆ ಇದೊಂದು ಲಾಗ್ ಚಿಕ್ಕದು ಆಯಿತಾ, ಚಿಕ್ಕ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಏನು ತಪ್ಪು ಮಾಡಿಬಿಟ್ಟೆ ಅಂದರೆ ಇದರಲ್ಲೂ ಕೂಡ ಪ್ಯಾನ್ ಕಾರ್ಡ್ನ ಕೊಟ್ಟೆ ಆಯಿತಾ. ಪ್ಯಾನ್ ಕಾರ್ಡ್ ನಾನೇನು ಮಾಡಿದೆ, ನನ್ನ ಹಸ್ಬೆಂಡ್ದು ಕೊಟ್ಟಿದ್ದೀನಿ. ನಂದು ಫಸ್ಟ್ ಚಾನಲ್ ಇದೆಯಲ್ಲ, ಫಸ್ಟು ಚಾನಲ್ಗೆ ನಂದು ಏನಂತಾರೆ ನಂದು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಸೆಕೆಂಡ್ ಚಾನಲ್ಗೆ ನಂದೇ ಕೊಟ್ಟು ಅಂತಂದರೆ ಅಕಸ್ಮಾತ್ ಫಸ್ಟ್ ಚಾನಲ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಸೆಕೆಂಡ್ ಚಾನಲ್ ಕೂಡ ಹೋಗುತ್ತೆ. ಅದಕ್ಕೋಸ್ಕರ ನಾನೇನು ಐಡಿಯಾ ಮಾಡಿದೆ ಅಂತಂದರೆ ನಮ್ಮ KCG ಸರ್ರೇ ಹೇಳಿದ್ದಾಯ್ತಾ. ಅದಕ್ಕೆ ನಾನೇನು ಮಾಡಿದೆ, ಹಳೆ ಚಾನಲ್ಗೆ ನನ್ನ ಅಕೌಂಟು, ನನ್ನ ಪ್ಯಾನ್ ನಂಬರು, ನನ್ನ ಡೀಟೇಲ್ಸ್ ಎಲ್ಲ ಹಾಕಿದೆ, ಆಧಾರ್ ಕಾರ್ಡ್ ಆಯಿತಾ. ಬಟ್ ಇದಕ್ಕೆ ನನ್ನ ಹಸ್ಬೆಂಡ್ದು ಪ್ಯಾನ್ ಕಾರ್ಡ್ ಕೊಟ್ಟಿದ್ದೆ. ಬಟ್ ಪ್ಯಾನ್ ಕಾರ್ಡ್ ಏನಾಗಿತ್ತು ಅಂದರೆ ಫೋಟೋ ಹಾಕಿದ್ರು, ನಮ್ಮ ಮನೆಯವರು ಪ್ಯಾನ್ ಕಾರ್ಡ್ ಫೋಟೋ ಹಾಕಿದ್ರು. ಸರಿ ಬಿಡು ಇದೆಯಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ನಾನು ನೆನ್ನೆ ಕಂಪ್ಲೀಟ್ ಆಗಿದೆಯಲ್ಲ ಅಂತ KCG ಸರ್ಗೆ ನಾನು ಇನ್ಫಾರ್ಮ್ ಮಾಡಿದಾಗ, ಸರಿ ಪ್ಯಾನ್ ಕಾರ್ಡ್ ಕಳಿಸಿ ಮೇಡಮ್ ಅಂತಂದರು. ನನ್ನ ಪ್ಯಾನ್ ಕಾರ್ಡು ನಮ್ಮ ಮನೆಯವ್ರ ಹತ್ರ ಕೇಳಿದೆ, ಫೋಟೋ ಹಾಕಿದ್ರಲ್ಲ ಸರಿ ಆಗುತ್ತೆ ಅಂತ ಕೊಟ್ಟೆ. ಬಟ್ ಆ ಪ್ಯಾನ್ ಕಾರ್ಡ್ ಏನಾಗಿದೆ, ಸ್ವಲ್ಪ ಬ್ಲರ್ ಇದೆ ಆಯಿತಾ. ನಾವು ಯಾವಾಗ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಯೂಟ್ಯೂಬ್ಗೆ ನಾವು ಕಾಲಿಟ್ಟಿದ್ದೀವಿ ಅಂತಂದರೆ ನಾವು ಎಲ್ಲದಕ್ಕೂ ರೆಡಿ ಇರಬೇಕಾಯ್ತಾ. ಫಸ್ಟು ನಮ್ಮದು ಮೋನೋ ಆಗುತ್ತೆ. ಮೋನೋ ಆಗಿದ ತಕ್ಷಣ ನಮ್ಮದು ಆ್ಯಡ್ಸೆನ್ಸ್ ಬರಬೇಕು ಅಂತಂದರೆ ನಮ್ಮದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಇದೆಲ್ಲ ನಾವು ರೆಡಿ ಮಾಡ್ಕೊಂಡಿರ್ಬೇಕಾಯ್ತಾ. ನನಗೆ ಇದೊಂದು ಪೆಟ್ಟು ಬಿತ್ತು ಆಯಿತಾ. ನನ್ನೊಂದು ಪೆಟ್ಟು ಬಿತ್ತು. ಪ್ಯಾನ್ ಕಾರ್ಡು ನಮ್ಮ ಮನೆಯವ್ರದ್ದು ಕಟ್ಟಾಗಿದೆ, ನಮ್ಮ ಮನೆಯವ್ರದ್ದು ಕಟ್ಟಾಗಿದೆ. ಬಟ್ ನಾನು KCG ಸರ್ಗೆ ಕಳಿಸ್ದೆ. ಅವರಂದ್ರು ಪರವಾಗಿಲ್ಲ ನೋಡೋಣ ಕಳಿಸಿ ಅಂತ. ಅವರೊಂದು ಸ್ಯಾಂಪಲ್ ಕಳಿಸಿದ್ರು ನನಗೆ, ಈ ಥರ ಇದ್ದರೆ ಕಳಿಸಿ ಅಂತ. ನಾನು ಅಂದೆ ಸರ್ ನಂದು ಈ ಥರ ಇಲ್ಲ, ನಮ್ಮ ಮನೆಯವ್ರದ್ದು ಸ್ವಲ್ಪ ಬ್ಲರ್ ಇದೆ ಅಂತ. ಆಯಿತು ಮೇಡಮ್ ಕಳಿಸಿ ನಾನು ನೋಡ್ತೀನಿ ಅಂತ ಅಂದರು. ಆಮೇಲೆ ನಾನು ಕಳಿಸಿದ್ದಕ್ಕೆ ಅವರು ಇಲ್ಲ ಮೇಡಮ್ ಇದು ಹಾಕಿದ್ರು ರಿಜೆಕ್ಟ್ ಆಗುತ್ತೆ, ನೀವು ಅಪ್ಲೈ ಮಾಡಿ ನನಗೆ ಇನ್ಫಾರ್ಮ್ ಮಾಡಿ ಅಂತಂದರು. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ನಾವು ಫಸ್ಟು ನಾವೇನೇ ಆಫೀಸಿಗೆ ಬೇರೆ ಲೇಟ್ ಆಗ್ತಾಯಿದೆ ಆಯಿತಾ. ಹೋಗೋ ಟೈಮಲ್ಲಿ ನಾನೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಮಾಡಬೇಕು ಅಂದರೆ ಅದ್ರ ನೆಕ್ಸ್ಟ್ ಏನು ಅಂತ ನಾವು ಯೋಚನೆ ಮಾಡಬೇಕು ಆಯಿತಾ. ನನಗೆ ಐಡಿಯಾ ಬರಲಿಲ್ಲ, ಆ್ಯಕ್ಚುಲಿ ನನಗೆ ಐಡಿಯಾ ಬರಲಿಲ್ಲ. ಐಡಿಯಾ ಬಂದಿತ್ತು ಅಂದರೆ ನಾನು ಮುಂಚೆನೇ ನಾನು ಇದು ಮಾಡಿಬಿಡ್ತಾ ಇದ್ದೆ. ಏನು ಮಾಡೋದು, ಇದೆಲ್ಲ ಒಂದು ಪಾಠ ಅಲ್ವಾ. ಏನಾದರೂ ಲೇಟಾಗಾದರೂ ಲೇಟೆಸ್ಟಾಗಲಿ ಅಲ್ವಾ. ಆದರೂ ನನಗೇನು ಒಂದು ಖುಷಿ ಅಂತಂದರೆ ಏನು ಗೊತ್ತಾ, ಅದೇನೋ ಸೈರನ್ ಬಂತು ಗೊತ್ತಿಲ್ಲ, ಅದೇನು ಕಾಪಿರೈಟ್ ಬರುತ್ತೋ ಏನೋ ಗೊತ್ತಿಲ್ಲ. ನಾನೇನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ನಾವೆಲ್ಲದಕ್ಕೂ ತರವಾಗಿರ್ಬೇಕಾಯ್ತಾ, ಎಲ್ಲದಕ್ಕೂ ರೆಡಿ ಇರಬೇಕು. ನೆಕ್ಸ್ಟ್ ಏನು ಕೇಳ್ತಾರೆ ಬಟ್ ಗೊತ್ತಿಲ್ಲದೆ ಇದ್ರೂ ಕೂಡ ಬೇರೆಯವ್ರಿಗೆ ನಾವು ಕೇಳ್ಕೊಂಡು ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ ಈಗ. ಓಕೆ, ಇದೆಲ್ಲ ಒಂದು ಪಾಠ ಅಲ್ವಾ. ಆದರೂ ಲೇಟೆಸ್ಟಾಗಿ ಬಂದಿದ್ದೀನಿ ಅಂತ ಅಂದ್ಕೊತೀನಿ. ನೋಡೋಣ. ಒಟ್ಟಿನಲ್ಲಿ ನಂದಂತೂ $10 ಕಂಪ್ಲೀಟ್ ಆಗೋಯ್ತು. ಹಾಗೆ ನನಗೆ ಯಾರೆಲ್ಲ ಇಷ್ಟೊಂದು ಪ್ರೀತಿ ಕೊಟ್ಟು ಏನಂತಾರೆ ಪ್ರೀತಿ ತೋರಿಸಿ ನನಗೆ ಈ ಥರ ಮೆಂಬರ್ಶಿಪ್ ತೊಗೊಂಡು, ಆಮೇಲೆ ಸೂಪರ್ ಚಾಟ್ಗಳು ತೊಗೊಂಡು ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇದೊಂದು ವೀಡಿಯೋ ಅದಕ್ಕೋಸ್ಕರನೇ, ನಮ್ಮವ್ರಿಗೋಸ್ಕರ ಅಂತಲೇ ಮಾಡಿದ್ದು. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಆಯಿತಾ. ಹಂಗೆ ಅಂದ್ಬಿಟ್ಟು ಯಾರು ತೊಗೊಂಡಿಲ್ವ ಅವ್ರು ಸಪೋರ್ಟ್ ಮಾಡಿಲ್ಲ ಅಂತ ಅನ್ಕೋಬಿಡಿ, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಆಯಿತಾ. ನನಗೆಲ್ಲರೂ ಒಂದೇ ಆಯಿತಾ. ನನಗೆ ಏನಂತಾರೆ, ನನಗೊಂದು ಈ ವಿಷಯ ಹಂಚ್ಕೊಳ್ಳೋಣ ಅಂತ ಬಂದೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಾನು ನೆಕ್ಸ್ಟು ಏನಾಗುತ್ತೆ ಅಂತ ಹೇಳ್ತೀನಿ ಆಯಿತಾ. ನೋಡೋಣ, ಪ್ಯಾನ್ ಕಾರ್ಡ್ಗೆ ಒಂದು 15 ಡೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 15 ಡೇಸ್ ಆದಮೇಲೆ ಅಪ್ಲೈ ಮಾಡ್ತೀನಿ. ಅಕಸ್ಮಾತ್ ಆ್ಯಡ್ಸೆನ್ಸ್ ಬಂದಮೇಲೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಆಯಿತಾ. ಆ್ಯಡ್ಸೆನ್ಸ್ ಬಂತು ಅಂತ ಆವಾಗಲೂ ಕೂಡ ನಂಗೆ ಸಪೋರ್ಟ್ ಮಾಡಿ. ಹಾಗೆ ನಂದು ಇದೊಂದು ಚಿಕ್ಕ ಟಾಪಿಕ್, ಇದೊಂದು ಚಿಕ್ಕ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೋ ತನಕ ಸಪೋರ್ಟ್ ಮಾಡಿದರೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ನನಗೆ ಆಫೀಸಿಗೆ ಬೇರೆ ಟೈಮ್ ಆಗೋಯ್ತು ಗೊತ್ತಾ. ಇನ್ನು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈಗಲೇ ಕೂತ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್.